ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಎನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಧ್ಯಾನಿಸಿಕೊಂಡು ನೇಜಕಮದೇವರಾದ ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರಿಗೆ ಅನಿಮನೆದು ಈ ಜಗತ್ತಿನ ಜನರ ಉದ್ಧಾರಕ್ಕಾಗಿ ಅವತರಿಸಿದ ಎಲ್ಲ ಸಂತ ಮಹಾಂತರನ್ನ ಸ್ಮರಿಸಿ ಇವತ್ತಿನ ಕಾಡಸಿದ್ದೇಶ್ವರರು ನಿಮಗೆಷ್ಟು ಗೊತ್ತು ಅನ್ನುವಂಥ ಪ್ರಶ್ನೋತ್ತರ ಮಾಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮೆಲ್ಲರಿಗೆ ಕಾಡಸಿದ್ದೇಶ್ವರರು ದೇವರನ್ನೋದು ಗೊತ್ತದ. ಕಾಡಸಿದ್ದೇಶ್ವರರು ದೇವರನ್ನೋದು ಗೊತ್ತದ. ನಮ್ಮ ಮನೆಗಳಲ್ಲಿ ಕಾಡಸಿದ್ದೇಶ್ವರ ಭಾವಚಿತ್ರ ಫೋಟೋಗಳಿವೆ. ನಮ್ಮ ಜಗಲಿಯ ಮೇಲೆಯೂ ಕಾಡಸಿದ್ದೇಶ್ವರ ಭಾವಚಿತ್ರ ಫೋಟೋ ಇದೆ. ಆದರೆ ಕಾಡಸಿದ್ದೇಶ್ವರರು ಯಾರು? ಕಾಡಸಿದ್ದೇಶ್ವರರು ಎಷ್ಟನೇ ಶತಮಾನದಲ್ಲಿ ಬದುಕು ಹೋದರು? ಕಾಡಸಿದ್ದೇಶ್ವರ ಒಂದು ಬದುಕು ಬರಹ ಏನಿತ್ತು? ಕಾಡಸಿದ್ದೇಶ್ವರ ವಚನ ಸಂಖ್ಯೆ ಏನು ಎಂಬುದು ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕಪ್ಪ ಅಂದರೆ ಇತಿಹಾಸಕಾರರು ನಮಗೆ ಕಾಡಸಿದ್ದೇಶ್ವರ ಬಗ್ಗೆ ಬಹಳಷ್ಟು ಗ್ರಂಥಗಳನ್ನು ಬರೆದು ಕೊಟ್ಟು ಹೋದರು. ಆದರೆ ಗ್ರಂಥಗಳ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ. ನಾವು ಮಹಾಶಿವರಾತ್ರಿ ಬರ್ತದೆ, ಶ್ರಾವಣ ಬರ್ತದೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಅಭಿಷೇಕ ಪೂಜಾದಿಗಳನ್ನು ಮಾಡ್ತೇವೆ, ಕಾಯಿ ಕರ್ಪೂರಗಳನ್ನು ಮಾಡಿ ನಾವು ಮನೆಗೆ ತೆರಳ್ತೇವೆ. ಆದರೆ ಕಾಡಸಿದ್ದೇಶ್ವರ ಯಾರೆಂಬುದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನೇಜ ಗ್ರಾಮದವರು ಕಾಡಸಿದ್ದೇಶ್ವರ ಸಂಕ್ಷಿಪ್ತ ಪರಿಚಯ. ನಮಗೆ ಕಾಡಸಿದ್ದೇಶ್ವರರು ಎಷ್ಟೊಂದು ಬುದ್ಧಿಶಕ್ತಿಯನ್ನು ನೀಡಿದ್ದಾರೋ, ಎಷ್ಟು ನಮಗೆ ಕಾಡಸಿದ್ದೇಶ್ವರ ಬಗ್ಗೆ ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ನಾವು ಮಕ್ಕಳ ಮುಖಾಂತರ, ಪ್ರಶ್ನೋತ್ತರ ಮಾಲಿಕೆಯ ಮುಖಾಂತರ ಕಾಡಸಿದ್ದೇಶ್ವರ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ತಿಳಿಸುವಂಥ ಚಿಕ್ಕ ಪ್ರಯತ್ನವನ್ನ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನೀವೆಲ್ಲ ಭಾಗಿಯಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದು ಒಂದು ಪುಣ್ಯದ ಕಾರ್ಯವೇ ಅಂತ ಹೇಳಿ ನಾನು ಭಾವಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರ ಮೂಲ ಸ್ಥಾನ ಯಾವುದು? ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರ ತಾಯಿಯ ತವರು ಯಾವುದು? ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರು ಎಲ್ಲಿ ಜನಿಸಿದರು? ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರು ಎಷ್ಟನೇ ಶತಮಾನದಲ್ಲಿ ಅವತರಿಸಿದರು? 13ನೇ ಶತಮಾನದಲ್ಲಿ. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರ ತಾಯಿ ಹೆಸರೇನು? ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರ ತಂದೆ ಹೆಸರೇನು? ಶಿವಪುತ್ರಯ್ಯ. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರು ಯಾವ ದೇವರ ಅನುಗ್ರಹದಿಂದ ಜನಿಸಿದರು? ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಅನುಗ್ರಹದಿಂದ ಜನಿಸಿದರು. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರ ಲಿಂಗ ದೀಕ್ಷಾ ಗುರುಗಳು ಯಾರು? ಸಂಗಮೇಶ್ವರ ಶ್ರೀಗಳು. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರು ಮನೆ ತೊರೆದಾಗ ಅವರಿಗೆ ಎಷ್ಟು ವಯಸ್ಸು? 8 ವಯಸ್ಸು. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರು ಮೊದಲು ಮಾಡಿದ ಪವಾಡ ಯಾವುದು? ಗುಂಡೆವಾಡಿಯಲ್ಲಿ ಬೆತ್ತಿನಿಂದ ಬೆಳೆದು ನೀರು ತರಿಸಿದ್ದು. ಆ ಹಳ್ಳಕ್ಕೆ ಯಾವ ಹಳ್ಳವೆಂದು ಕರೆಯುತ್ತಾರೆ? ವಿಭೂತಿ ಹಳ್ಳ. ಶ್ರೀ ಗುರು ಕಾಡಸಿದ್ದೇಶ್ವರರು ಯಾವ ಜಂಗಮರಾಗಿ ದೇಶ ಸಂಚರಿಸಿದರು? ಚರಜಂಗಮರಾಗಿ ದೇಶ ಸಂಚರಿಸಿದರು. ಚರಜಂಗಮದ ಮೂಲ ಉದ್ದೇಶವೇನು? ಧರ್ಮ ಪ್ರಚಾರ ಮತ್ತು ಅನುಷ್ಠಾನ. ಶ್ರೀ ಗುರು ಕಾಡಸಿದ್ದೇಶ್ವರರು ಎಷ್ಟು ಸ್ಥಳಗಳಲ್ಲಿ ಮಠ ಮಂದಿರಗಳು ಇವೆ? 368 ಸ್ಥಳಗಳಲ್ಲಿ ಪ್ರಖ್ಯಾತಿ ಪಡೆದಿವೆ. ಕೆಲವು ಮಠ ಮಂದಿರಗಳ ಹೆಸರುಗಳನ್ನು ಹೆಸರಿಸಿ. ಗುಂಡೇವಾಡಿ, ಬನಹಟ್ಟಿ, ಶೇಗುಣಶಿ, ಮಾಂಜರಿ, ಶಿರೋಳ. ನೇರ್, ನವಲ್ಗುಂದ್, ಬೋರ್ಸ್, ಗಳತ್ಗ, ಬೆನಾಡಿ. ಬಸ್ತವಾಡ, ಅಮ್ಮನಿಗಿ, ಮರಡಿ ಮಠ, ಪಟ್ಟದಕಲ್ಲು, ಸಿದ್ದಗಿರಿ. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರರು ಹೆಚ್ಚು ದಿನಗಳವರೆಗೆ ನೆಲೆ ನಿಂತ ಮಠ ಯಾವುದು? ಮರಡಿ ಮಠ. ಮರಡಿ ಮಠದ ಹತ್ತಿರ ಯಾವ ನದಿ? ಮರಡಿ ಮಠ ಯಾವ ನದಿಯ ದಡದಲ್ಲಿದೆ? ಘಟಪ್ರಭಾ ನದಿ ದಡದಲ್ಲಿ. ಘಟಪ್ರಭಾ ಮರಡಿ ಮಠದ ಹತ್ತಿರ ಯಾವ ಜಲಪಾತವಿದೆ? ಗೋಕಾಕ್ ಫಾಲ್ಸ್ ಜಲಪಾತವಿದೆ. ಮರಡಿ ಮಠದಲ್ಲಿ ಪವಾಡಗೈದ ಒಂದು ಮಹಿಮೆ ಹೇಳಿ. ದಾಸೋಹದ ವೇಳೆಯಲ್ಲಿ ಘಟಪ್ರಭೆಯ ನದಿಯ ನೀರನ್ನು ತುಪ್ಪವಾಗಿ ನೀಡಿತ್ತು. ನೇಜ ಗ್ರಾಮದ ಗ್ರಾಮ ದೇವರು ಯಾರು? ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರ.
ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರ ವಚನಗಳ ಸಂಖ್ಯೆ ಎಷ್ಟು? 500. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರ ಅಂಕಿತ ನಾಮವೇನು? ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ. ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಯಾವಾಗ ನಡೆಯುತ್ತದೆ? ಪ್ರತಿ ವರ್ಷ ಮಹಾಶಿವರಾತ್ರಿ ಅಂತ ನಡೆಯುತ್ತದೆ. ಕಾಡಸಿದ್ದೇಶ್ವರರ ಐಕ್ಯ ಸ್ಥಳ ಯಾವುದು? ಕಾಡಸಿದ್ದೇಶ್ವರರ ಐಕ್ಯ ಸ್ಥಳ ಕೊಲ್ಹಾಪುರ ಜಿಲ್ಲೆಯ ಸಿದ್ದಗಿರಿ. ರಂಕಾಳಿ ಪದ್ಮಾಳಿ ಕೆರೆಗಳನ್ನು ನಿರ್ಮಿಸಿದವರು ಯಾರು? ಶಿವಯೋಗಿ ಶ್ರೀ ಗುರು ಕಾಡಸಿದ್ದೇಶ್ವರ. ನೇದ ಗ್ರಾಮದಲ್ಲಿ ಅವರ ಮಹಿಮೆ ಯಾವುದು? ಮಹಾಶಿವರಾತ್ರಿಯ ಸಮಯದಲ್ಲಿ ಕೀಲಿಲ್ಲದ ಎತ್ತಿನ ಬಂಡೆ ದೇವಸ್ಥಾನಕ್ಕೆ ಹೋದದ್ದು ಭಕ್ತರನ್ನು ರಕ್ಷಿಸಿದ್ದು. ಲಿಂಗಾಯತ ಧರ್ಮದ ಧರ್ಮ ಭಾಷೆ ಯಾವುದು? ಕನ್ನಡ ಭಾಷೆ. ಲಿಂಗಾಯತ ಧರ್ಮದ ಧರ್ಮ ದೇವರು ಯಾವುದು? ಇಷ್ಟಲಿಂಗ. ಲಿಂಗಾಯತ ಧರ್ಮದ ಧರ್ಮ ದೀಕ್ಷೆ ಯಾವುದು? ಇಷ್ಟಲಿಂಗ ದೀಕ್ಷೆ. ಅಕ್ಕ ಮಹಾದೇವಿ ವಚನಾಂಕಿತವೇನು? ಚೆನ್ನ ಮಲ್ಲಿಕಾರ್ಜುನ. ಅಲ್ಲಮ ಪ್ರಭುದೇವರ ವಚನಾಂಕಿತವೇನು? ಗುಹೇಶ್ವರ. ಬಸವಣ್ಣನವರ ತಂದೆ ತಾಯಿ ಹೆಸರೇನು? ಮಾದರ್ಸ ಮತ್ತು ಮಾದಲಾಂಬಿಕೆ. ಲಿಂಗಾಯತ ಧರ್ಮದ ಧರ್ಮ ಗ್ರಂಥ ಯಾವುದು? ಬಸವಾದಿ ಶರಣರ ವಚನ ಸಾಹಿತ್ಯ. ಲಿಂಗಾಯತ ಧರ್ಮದ ಧರ್ಮ ಕೇಂದ್ರ ಯಾವುದು? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಲಿಂಗಾಯತ ಧರ್ಮದ ಧರ್ಮ ಕ್ಷೇತ್ರ ಯಾವುದು? ಕೂಡಲ ಸಂಗಮ. ಬಸವಣ್ಣನವರ ಧರ್ಮ ಪತ್ನಿಯರ ಹೆಸರೇನು? ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಹರ್ಡೇಕರ್ ಮಂಜಪ್ಪನವರನ್ನು ಕರೆಯುತ್ತಾರೆ. ಲಿಂಗಾಯತ ಧರ್ಮದ ಧರ್ಮಗುರು ಯಾರು? ವಿಶ್ವಗುರು ಬಸವಣ್ಣನವರು. ಪ್ರಥಮದಲ್ಲಿ ಬಸವಾದಿ ಶಿವಶರಣರಿಗೆ ವಂದಿಸಿ, ಗ್ರಾಮ ದೇವರಾದ ಕಾಡಸಿದ್ದೇಶ್ವರಿಗೆ ವಂದಿಸಿ, ಇವತ್ತಿನ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಶರಣರ ಬಗ್ಗೆ ಅಥವಾ ಕಾಡಸಿದ್ದೇಶ್ವರರ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇದು ಯಾಕೆ ಬೇಕಾಯ್ತಂದ್ರೆ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಆಚರಣೆ ಮಾಡ್ತೀವಿ. ಏನು ಮಾಡ್ತೀವಿ? ಭಾಳ ಅಂದ್ರೆ ಗುಡಿಗೆ ಹೋಗೋದು, ಪ್ರಸಾದ ತೊಗೊಳ್ಳೋದು, ಭಾಳ ಅಂದ್ರೆ ಜಾತ್ರೆ ಒಂದು ನಾಟಕ ಏನು ಆಟನ್ಸ್ ತೊಗೊಳೋದು ಬಂದುಬಿಡೋದು ಇಷ್ಟ ಆಗಿ. ಆದ್ರೆ ನಾವು ವಿಚಾರ ಮಾಡ್ತಿದ್ದು ಇಷ್ಟ ಹಾಕೈತಿ, ಪ್ರತಿ ವರ್ಷ ಇದು ಹಾಕೈತಲ್ಲ, ಇನ್ನು ಏನಾದರೂ ಒಂದು ಮಹಾತ್ಮರ ಬಗ್ಗೆ ಸ್ವಲ್ಪ ಗೊತ್ತಾಗಬೇಕು. ಕಾಡಸಿದ್ದೇಶ್ವರ ಬಗ್ಗೆ, ಬಸವಾದಿ ಶಿವಶರಣರ ಬಗ್ಗೆ ಸಣ್ಣ ಮಕ್ಕಳಿಗೆ ಗೊತ್ತಾಯ್ತಂದ್ರೆ ನಾಳೆ ಅವ್ರು ದೊಡ್ಡವರಾದ ಮೇಲೆ ನಮ್ಮ ಧರ್ಮದ ತಿಳುವಳಿಕೆ ಅವ್ರಿಗೆ ಬತ್ತಂದ್ರೆ ನಮಗೊಂದಿಟ್ಟು ಖುಷಿ. ಮತ್ತು ಅವರಿಗೂ ನಮ್ಮ ಧರ್ಮ ಒಂದು ಹಿಂಗೆ ಐತಿ, ಕಾಡಸಿದ್ದೇಶ್ವರ ಇದನ್ನೆಲ್ಲ ಮಾಡಿ ಹೋಗಿದಾರಲ್ಲ, ಕಾಡಸಿದ್ದೇಶ್ವರ ಎಲ್ಲಿ ಹುಟ್ಟರು, ಅವ್ರಿಗೆ ನೇಸಕ್ಕೆ ಬರೋ ಕಾರಣ ಏನ, ಅವ್ರು ಎಲ್ಲೆಲ್ಲಿ ಅನುಷ್ಠಾನ ಮಾಡಿರು ನೋಡ್ರಿ. ಅವ್ರು 12ನೇ 14ನೇ ಶತಮಾನದೊಳಗೆ ಅವ್ರ ಮೈಗಳ ಮೇಲೆ ಬಟ್ಟೆ ಸಹಿತ ಇಲ್ಲ, ಏನು ವಾಹನಗಳು ಇದ್ದಿದ್ದಿಲ್ಲ ಹೇಳಿದಾಳೆ. ಹೌದಲ್ಲ? ನಡೀತಾ ಪ್ರತಿಯೊಂದು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ 5 ದಿವಸ ಹೀಗೆ ಸಂಚಾರ ಮಾಡ್ತಾ ಧರ್ಮ ಆಗಿನ ಕಾಲದಾಗ ಅವ್ರು ಮಾಡಿದ್ದಾರೆ. ಈಗ ನಮಗೆಲ್ಲ ಅನುಕೂಲ ಅದಾವೆ, ಎಲ್ಲ ಹೇಳೋರ್ದಾರ ಕೇಳೋರ್ದಾರ, ವಚನ ಸಾಹಿತ್ಯ ಇಷ್ಟು ಸಾಕಷ್ಟು ತುಂಬಿದ್ವಿ ಮನೆಯೊಳಗೆ, ತೆಗೆದು ಹೋದಾಗ ನಮಗೆ ಟೈಮ್ ಇಲ್ಲ ಯಾರಿಗೂ. ಈ ಪರಿಸ್ಥಿತಿಗೆ ನಾವು ಬಂದು ಕೊಟ್ಟಿದ್ದೀವಿ. ಅದಕ್ಕಾಗಿ ಇದನ್ನು ಒಂದಿಟ್ಟು ಏನಾದರೂ ನಮ್ಮ ಸಮಾಜಕ್ಕೆ ಗುರುತಾಗಬೇಕು, ಕಾಡಸಿದ್ದೇಶ್ವರ ಬಗ್ಗೆ ಮಕ್ಕಳಿಗೆ ಒಂದಿಟ್ಟು ಎಲ್ಲ ಅವ್ರ ಬಗ್ಗೆ ಗುರುತಾಗಬೇಕು ತಿಳ್ಕೊಂಡು ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಈಗ ನೋಡಿ, ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಒಂದು ಮೂರ್ತಿ ಆಗತಿ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಗಣಪತಿ ಮೂರ್ತಿ ಅಥವಾ ಮೂರ್ತಿ ಆಗತಿ. ಹೌದಲ್ಲ? ಗೋಧಿಗೆ ಸಂಸ್ಕಾರ ಕೊಟ್ಟರೆ ಪಾಯಸ ಆಗತಿ, ಅಕ್ಕಿಗೆ ಸಂಸ್ಕಾರ ಕೊಟ್ಟಂದ್ರೆ ನಾಳೆ ಮಾಡ್ತೀವಿ ಅದು ಪ್ರಸಾದ ಹುಗ್ಗಿ ತಯಾರಾಗತಿ, ಗೋಧಿಗೆ ಅಥವಾ ಅಕ್ಕಿಗೆ. ಆದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಇದು ನಮ್ಮ ನಾಡನ್ನು, ಈ ದೇಶವನ್ನು ಬೆಳಗಬಹುದು ಅವರು. ಅದಕ್ಕೆ ಒಂದು ಜನಪದ ಹೇಳ್ತಾರೆ, ಚಿನ್ನದ ಬಂಗಾರದ ಉಂಗುರ ನನಗೇಕೆ. ಒಬ್ಬ ಜನಪದಕಾರ ಹೇಳ್ತಾನು, ಬಂಗಾರದ ಉಂಗುರ ನನಗೇಕೆ, ಚಿನ್ನದ ನೆಕ್ಲೆಸ್ ಸರ ನಿನಗೇಕೆ, ನಾನು ನಿನಗೆ ಶೃಂಗಾರ, ನೀನು ನನಗೆ ಅಪ್ಪಟ ಬಂಗಾರ. ಹೀಗಿರಲು ಬಸವಾದಿ ಶಿವಶರಣರ ಅಂದ್ರೆ ಏನು ನೀವು ಇದೆಲ್ಲ ಮಕ್ಕಳು ಈ ಒಂದು ಸಂಘದಲ್ಲಿ ಬೆಳೆದು ಒಳ್ಳೆಯವರ ಸಮಾಜದಲ್ಲಿ ಭೂಷಣರಾದರೆ ಸಾಕಲ್ಲ ಮುದ್ದು ಮಾಡದೆ ಅಂತೇಳಿ ಜನಪದೊಳಗೆ ಬರ್ತಿದ್ದು ವಿಷಯ. ಅಂದ್ರೆ ಇದನ್ನೆಲ್ಲ ಕಲಿತು ನೀವು ಸಮಾಜದೊಳಗೆ ಒಂದು ಭೂಷಣ ಆಗಬೇಕು, ಆ ದೃಷ್ಟಿಕೋನ ಇಟ್ಕೊಂಡು ನಾವು ಇದನ್ನ ಕಾರ್ಯಕ್ರಮ. ಈಗ ನೋಡಿ, ಸಣ್ಣವರಿದ್ದಾಗ ಏನು ಕೊಡ್ತಾರೆ ರೀ ಮಕ್ಕಳಿಗೆ? ಹಣ್ಣು, ಹಾಲು, ಬ್ರೆಡ್ ಎಲ್ಲ ಕೊಟ್ಟಿರ್ತಾರೆ. ದೊಡ್ಡವರಾದ್ಮೇಲೆ ಏನು ಮಾಡ್ತಾರೆ? ಶಿಕ್ಷಣ ಕೊಟ್ಟವ್ರಿಗೆ ಅವ್ರ ನೌಕರಿ ಹಿಡ್ದ ಅವ್ರದ ಲಗ್ನ ಮಾಡ್ತಾರೆ, ಹೆಣ್ಣು ಕೊಟ್ಟ ಲಗ್ನ ಮಾಡ್ತಾರೆ, ಮುಂದೆ ಸತ್ತ ಮೇಲೆ ಹೋಗಿ ಮಣ್ಣು ಮಾಡ್ತಾರೆ. ಹೌದಲ್ರಿ? ಇದಾಯ್ತು, ಜೀವನ ಮುಗಿತದೆ. ಆದ್ರೆ ಆಧ್ಯಾತ್ಮಿಕದಟ್ಟು ನಾವೆಲ್ಲ ಬರಬೇಕಾಗಿತ್ತು. ಎಲ್ಲ ಮಕ್ಕಳು ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಆಮೇಲೆ ನಮ್ಮ ಕೌಟುಂಬಿಕವಾಗಿ ಬೆಳಿಬೇಕು. ಆ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ. ಅದಕ್ಕೆ ಎಲ್ಲರೂ ಇವು
ಸಹಕಾರ ಕೊಟ್ಟು ಈ ಓಣಿ ಜನ ಆಗಲಿ ಊರಿನ ಜನ ಆಗಲಿ ನೀವೆಲ್ಲ ಮಕ್ಕಳು ಅದೇ ಆನಂದದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡು ಎಲ್ಲ ತಿಳ್ಕೊಂಡಿದ್ದಕ್ಕಾಗಿ ಎಲ್ಲ ಸಮಸ್ತ ನಮ್ಮ ಪರವಾಗಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಈ ಮಹಾಶಿವರಾತ್ರಿ ನಿಮಿತ್ತ ಈ ಕಾಡಸಿದ್ದೇಶ್ವರ ಇದರಿಂದ ನಾವೆಲ್ಲರಿಗೂ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ತಮಗೆ ವಂದನೆಯನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಶ್ರೀಗಳು ಜೈ ಗುರು ಕಾಡಸಿದ್ದೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವ ನೀನು ನೀನಲ್ಲದೆ ಜನಗೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಜಯ ಗುರು ಬಸವೇಶ ಹರ ಹರ ಮಹಾದೇವ. विश्वगुरु बसवेश्वर महात्मा की जगत गुरु काड़सिद्धेश्वर महाराज की सकल शरण संतों की. ಎಲ್ಲರಿಗೂ ಶರಣು.